ಇವಾಗ ಉಪಚುನಾವಣೆಗಳನ್ನು ಘೋಷಣೆ ಆಗಿದೆ ಸರ್. ರಾಜ್ಯದಲ್ಲಿ 2 ಚುನಾವಣೆಗಳನ್ನು ಯಾವ ರೀತಿ ಜಾತಿ ಸಮೀಕರಣ ನಡೀತಾ ಇದೆ, ಕಾಂಗ್ರೆಸ್ ಪಕ್ಷ ಯಾವ ರಣತಂತ್ರವನ್ನು ಈ ಚುನಾವಣೆಗಳಲ್ಲಿ ನೋಡ್ತಾ ಇದೆ ಸರ್? ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವೇನು ಭರವಸೆಗಳನ್ನು ಕೊಟ್ಟಿತ್ತು ಅದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. 5ರಲ್ಲಿ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೇವೆ. ಜನರಿಗೆ ಇವತ್ತು ಅದು 85ರಿಂದ 90% ಹೆಣ್ಣು ಮಕ್ಕಳಿಗೆ ಆ ಕಾರ್ಯಕ್ರಮ ಮುಟ್ತಾ ಇದೆ. ಅದೇ ರೀತಿಯಾಗಿ ಯಾವ ರಾಜ್ಯದಲ್ಲಿ ಕೂಡ ಇಲ್ಲ. ಈ ಕರ್ನಾಟಕ ರಾಜ್ಯದಲ್ಲಿ ಆವಾಗ ಹೇಳಿದರು ಇದು ದಿವಾಳಿ ಆಗ್ತದೆ ಸರ್ಕಾರ, ಈ ಸರ್ಕಾರ ಇವತ್ತು ಉಳಿದಿಲ್ಲ, ಖಜಾನೆ ಖಾಲಿ ಆಗ್ತದೆ ಅಂತ ಹೇಳಿದರು. ಆದರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ನಮ್ಮ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು ನೇತೃತ್ವದಲ್ಲಿರುವಂಥ ಈ ಸರ್ಕಾರ ಇವತ್ತು ಸಮರ್ಥವಾಗಿ ಅದನ್ನು ಅನುಷ್ಠಾನ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದೆ. ದೇಶದಲ್ಲಿ ಯಾರಾದರೂ ಚುನಾವಣಾ ಸಮಯದಲ್ಲಿ ಕೊಟ್ಟಂಥ ಭರವಸೆಯನ್ನು ಬರೀ 3 ತಿಂಗಳ ಒಳಗಡೆ ಅನುಷ್ಠಾನ ಮಾಡಿದರೆ ಅದು ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಪಕ್ಷ ಸರ್ಕಾರ ಅದನ್ನು ಅನುಷ್ಠಾನ ಮಾಡಿದೆ. ಸರ್, ಶಿಗ್ಗಾಂವಿಯಲ್ಲಿ ಕಳೆದ ಬಾರಿ ಉಪಚುನಾವಣೆಯಲ್ಲಿ ತಾವು ಈಗ ಒಂದು ಏನು OBC ಮತ್ತು ಅಹಿಂದ ಮತಗಳನ್ನು ಕ್ರೋಢೀಕರಿಸಿ ಒಂದು ಮತ ತಂತ್ರಗಾರಿಕೆಯನ್ನು ಹೂಡಿ ಒಂದು ವಿಜಯಶಾಲಿ ಆಗಿದ್ರಿ. ಈಗ ಇವೆರಡು ಕ್ಷೇತ್ರಗಳಲ್ಲಿ ಯಾವ ರೀತಿ ಸಮೀಕರಣ ಇರಲಿದೆ? ಅಹಿಂದ ಬಗ್ಗೆ ಪದೇ ಪದೇ ಚರ್ಚೆ ಆಗ್ತಾ ಇದೆ, ಒಳ ಮೀಸಲಾತಿ ಕುರಿತು ಚರ್ಚೆ ಆಗ್ತಾ ಇದೆ. ಯಾವ ರೀತಿ ಜಾತಿ ಸಮೀಕರಣ ಈ 2 ಉಪಚುನಾವಣೆ ನಡೆಯಲಿದೆ? ಈ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ದಿಕ್ಸೂಚಿ ಆಗಲಿದೆಯಾ ಅಥವಾ? ಶಿಗ್ಗಾಂವ್ನಲ್ಲಿ ಅಹಿಂದ ಮತಗಳು ಮಾತ್ರ ಅಲ್ಲ, ಪಂಚಮಶಾಲಿ ಮತಗಳು ಕೂಡ ನಮಗೆ ಬಂದಿದೆ. ಕಾಂಗ್ರೆಸ್ ಪಕ್ಷ ಎಲ್ಲ ಇವತ್ತು ಜಾತಿ ಧರ್ಮದವರನ್ನು ಕೂಡ ಪ್ರೀತಿಯಿಂದ ಕಾಣುವಂಥ ಪಕ್ಷ, ಸಮಾನವಾಗಿ ಎಲ್ಲರಿಗೂ ಕೂಡ ನ್ಯಾಯ ಒದಗಿಸುವಂಥ ಪಕ್ಷ. ಹಾಗಾಗಿ ಶಿಗ್ಗಾಂವ್ನಲ್ಲಿ ಯಾವ ರೀತಿ ಗೆದ್ದಿದ್ದೇವಾ ಯಾರು ಕೂಡ ನಂಬಲಿಲ್ಲ. ಅದೇ ರೀತಿಯಲ್ಲಿ ಇವತ್ತು ಬಾಗಲಕೋಟೆಯಲ್ಲಿ ಗೆಲ್ತೇವೆ, ದಾವಣಗೆರೆಯಲ್ಲಿ ಕೂಡ ಗೆಲ್ತೇವೆ. ಸರ್, ದಾವಣಗೆರೆ ದಕ್ಷಿಣದಲ್ಲಿ ಮೈನಾರಿಟಿ ಕೂಡಿ ಅನ್ನೋದು ಮುಸ್ಲಿಂ ಮೈನಾರಿಟಿಗೆ ಈ ಅಭ್ಯರ್ಥಿಯನ್ನು ಕೂಡಿ ಅನ್ನುವಂಥದ್ದೊಂದು ಬೇಡಿಕೆ ವ್ಯಕ್ತ ಆಗ್ತಾ ಇದೆ. ಯಾವ ರೀತಿ ಪಕ್ಷದಲ್ಲಿ ಇದರ ಕುರಿತಾಗಿ ಚರ್ಚೆ ತೀರ್ಮಾನ ಮಾಡ್ತಾರೆ? ಸರ್, ಆಕಾಂಕ್ಷಿಗಳು ಹೆಚ್ಚಿಗೆ 2 ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳು ಹೆಚ್ಚಿದಾರ, ಜಾತಿ ಸಮೀಕರಣಗಳನ್ನು ಇದನ್ನಾಗ್ತಾ ಇದೆ ಸರ್. ಒಳ ಮೀಸಲಾತಿ ಕೂಡ ಇದು ಈ ವಿಷಯದಲ್ಲಿ ಚರ್ಚೆ ಆಗ್ತಾ ಇದೆ. ನಮ್ಮ ನಾಯಕರುಗಳು ಸಮರ್ಥರಿದ್ದಾರೆ, ಹೈಕಮಾಂಡ್ ಸಮರ್ಥ ಇದೆ, ಯೋಗ್ಯವಾದಂಥ ಇವತ್ತು ಅಭ್ಯರ್ಥಿಗಳನ್ನು ನಮಗೆ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷ ಗೆಲ್ಲುವಂಥದ್ದು, ಕಾಂಗ್ರೆಸ್ ಪಕ್ಷವನ್ನು ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಸೇರಿ ಗೆಲ್ಲಿಸುವಂಥ ಕೆಲಸ ಕಾರ್ಯ ಮಾಡ್ತಾರೆ. ಸರ್, ಡಿ.ಕೆ. ಶಿವಕುಮಾರ್ 6 ವರ್ಷ KPCC ಅಧ್ಯಕ್ಷರಾಗಿ ಒಂದು ಯಶಸ್ವಿ ಒಂದು ಕಾರ್ಯಭಾರವನ್ನು ನಿಭಾಯಿಸಿದ್ದಾರೆ. ಮುಂದೆ ಬರೋ ದಿನಗಳಲ್ಲಿ ನೇತೃತ್ವ ಬಗ್ಗೆ ಚರ್ಚೆ ಆಗ್ತಾ ಇದೆ. ತಾವು ಯಾವ ರೀತಿ ನೋಡ್ತಾ ಇದ್ದಾರೆ ಸರ್ ಇದನ್ನು? ಅದೇ ಈಗ ಅದನ್ನು ತೀರ್ಮಾನ ಮಾಡಬೇಕಾದಂಥ, ಅದಕ್ಕೆ ಉತ್ತರ ಹೇಳಬೇಕಾದಂಥದ್ದು ಹೈಕಮಾಂಡ್ ಅವರು. ನಮ್ಮ ಲೆವೆಲಲ್ಲಿ ಅದು ತೀರ್ಮಾನ ಆಗುವಂಥದ್ದಲ್ಲ, ನಮ್ಮಲ್ಲಿ ಉತ್ತರ ಹೇಳಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಎಲ್ಲರೂ ಕೂಡ ಬದ್ಧರು. ಯಾರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಲ್ಲ ಅಂತ ಹೇಳಲಿಲ್ಲ. ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರು ಅಂತ ಹೇಳಿದ್ವಿ. ಸರ್, ಸಮೀಕರಣ ನಡೀತಾ ಇದೆ. ಉಪಮುಖ್ಯಮಂತ್ರಿ ಯತೇಂದ್ರ ಅವರಿಗೆ ನೀಡಿ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡ್ತಾ ಇದ್ದಾರೆ ಅನ್ನುವಂಥ ಒಂದು ಸುದ್ದಿ ಬರ್ತಾ ಇದೆ ಸರ್, ಇದು ನಿಜನಾ? ಅದೇ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ನೋಡಬೇಕಷ್ಟೇ.